ಅಪ್ಪು ಮನುಷ್ಯ ರೂಪದ ದೇವರಿಗೆ ಇರುವ ಇನ್ನೊಂದು ಹೆಸರೇ ನಮ್ಮ ಅಪ್ಪು ಸರ್, ನಗುಮುಖದ ಸಾಹುಕಾರ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋ ಮಾಡಿರೋ ಉದ್ದೇಶ, ಇವತ್ತು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಸದಾ ಬದುಕಿರುವಂತಹ, ಸದಾ ಹಸನ್ಮುಖಿಯಾಗಿರುವಂತಹ ನಮ್ಮ ಅಪ್ಪು ಸರ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಯಾಕೆಂದರೆ ಇವತ್ತು ಮಾರ್ಚ್ 17 ನಮ್ಮ ಅಪ್ಪು ಸರ್ ಅವರ ಹುಟ್ಟುಹಬ್ಬ. ಅವರು ದ ಮ್ಯಾನ್ ವಿತ್ ಝೀರೋ ಹೇಟರ್ಸ್. ನೋಡಿ, ಯಾರಿಗೇ ಆಗಲಿ, ಯಾವುದೇ ವ್ಯಕ್ತಿ ಆಗಲಿ, ಎಷ್ಟೇ ಒಳ್ಳೆಯವರು ಅಂದ್ರೂ ಅವ್ರಿಗೆ ಒಬ್ಬರಾದ್ರೂ ಶತ್ರುಗಳನ್ನೋರು ಇದ್ದೇ ಇರ್ತಾರೆ. ಅವ್ರನ್ನ ನೋಡಿ ಹೊಟ್ಟೆ ಉರ್ಕೊಳ್ಳೋರು ಇದ್ದೇ ಇರ್ತಾರೆ, ಅವ್ರ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಪಾಸ್ ಮಾಡೋ ಅಂಥವ್ರು ಇದ್ದೇ ಇರ್ತಾರೆ. ಬಟ್ ನೋಡಿ, ನಮ್ಮ ಅಪ್ಪು ಸರು ಎಲ್ಲರೂ ಮನಸ್ಸಲ್ಲಿ ದೇವರ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅಂಥ ದೇವ್ರದ್ದು ಹುಟ್ಟುಹಬ್ಬ ಇವತ್ತು. ಆದರೆ ಆ ದೇವರು ನಮ್ಮ ಜೊತೆಲಿ ಇವತ್ತಿಲ್ಲ ಅನ್ನೋದೊಂದು ಬೇಸರದ ಸಂಗತಿ. ಬಟ್ ಓಕೆ, ಅಪ್ಪು ಸರ್ ಎಲ್ಲಿದ್ದರೂ ಎಲ್ಲ ಅಭಿಮಾನಿಗಳ ಮನಸ್ಸಲ್ಲಿ ಹಾಗೇ ಇರ್ತಾರೆ, ಯಾವಾಗಲೂ ಜೀವಂತವಾಗಿರ್ತಾರೆ. ಅಪ್ಪು ಅಜರಾಮರವಾಗಿರ್ತಾರೆ. ಅಪ್ಪು ಸರು ಮೊನ್ನೆಲ್ಲ ಬಿಟ್ಟು ಹೋಗಿದ್ದ ದಿನ ನನ್ನ ಮಗಳು ತನ್ಮಯಿಗೆ 3 ತಿಂಗಳು. ಸೊ ಅವಳ 3 ತಿಂಗಳ ಫೋಟೋಶೂಟ್ ವಿಡಿಯೋದಲ್ಲಿ ನಾನು ಅಪ್ಪು ಸರ್ ಅವರ ನೆನಪಿಗೋಸ್ಕರ, ಪವರ್ ಸ್ಟಾರ್ ಅಲ್ವಾ ಅವರು, ಸೊ ನನ್ನ ಕೈಯಾರೆ ಪೇಪರಲ್ಲಿ ಸ್ಟಾರನ್ನು ಕಟ್ ಮಾಡಿ, ಸ್ಟಾರ್ಸ್ ಎಲ್ಲ ಜೋಡಿಸಿ, ಅಪ್ಪು ಸರ್ ನೆನಪು ನನಗೆ ಸದಾ ಉಳಿಲಿ ಅದಕ್ಕೋಸ್ಕರ ಆ ಥರ ಫೋಟೋಶೂಟ್ ಮಾಡಿದ್ದೀನಿ. ಆ ಒಂದು ಫೋಟೋನೂ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಬೋದು. ರೀಸೆಂಟಾಗಿ ನಾವು ಅಪ್ಪು ಸರ್ ಅವರ ದೇಗುಲಕ್ಕೆ ಭೇಟಿ ಕೊಟ್ಟಿದ್ವಿ ತನ್ಮಯಿ ಜೊತೆಗೆ. ತಾನು ಅಲ್ಲಿ ಹೋದ ತಕ್ಷಣ ನೋಡಿ, ಅಪ್ಪು ಸರ್ ಎಲ್ಲಿದ್ದಾರಲ್ಲಿ ಅಂತ ಕೇಳಿದ್ಲು. ಫೋಟೋ ನೋಡಿ ಅವರು ಅಲ್ಲಿ ಒಳಗಿದ್ದಾರೆ ಅಂತ ಹೇಳಿದ್ವಿ ನಾವು. ಒಳಗಿದ್ದಾರೆ ಅಂದ ತಕ್ಷಣ, ಬರ್ರಿ ಮತ್ತೆ ನಾವೆಲ್ಲ ಯಾಕೆ ಇಲ್ಲಿತ್ತಿರೋದು, ಬರ್ರಿ ಕರ್ಕೊಂಬರೋಣ ಅಪ್ಪು ಸರ್ನ ಅಂತ ಹೇಳ್ತಿದ್ಲು. ಅಪ್ಪು ಮಾಮ ಅಂತಾಳೆ ಆ್ಯಕ್ಚುಲಿ ಅವಳು. ಅಪ್ಪು ಮಾಮನ ಕರ್ಕೊಂಡು ಬರೋಣ, ಬನ್ನಿ ಬನ್ನಿ ಅಂತ ಕರಿತಾ ಇದ್ಲು. ಇಲ್ಲಮ್ಮ, ಅವರು ದೇವ್ರ ಹತ್ರ ಹೋಗಿದ್ದಾರೆ ಅಂತ ಹೇಳಿದ್ವಿ. ಹಾಗೆ ಅಪ್ಪು ಸರ್ಗೆ ಫುಡ್ ಅಂದರೆ ತುಂಬ ಇಷ್ಟ. ಅದನ್ನು ನೋಡಿದಾಗೆಲ್ಲ ಖುಷಿಯಾಗುತ್ತೆ. ಅವರು ಊಟ ಮಾಡ್ತಿದ್ದ ವೀಡಿಯೋಸ್ ಎಲ್ಲ ನೋಡಿದಾಗ ತುಂಬ ಖುಷಿಯಾಗುತ್ತೆ ನಮಗೆ. ಆದರೆ ಅವ್ರನ್ನ ಭೇಟಿ ಮಾಡೋ ಅಂಥ ಅವಕಾಶ ನಮ್ಗೆ ಯಾರಿಗೂ ಸಿಗಲಿಲ್ಲ. ಅದು ತುಂಬ ಬೇಜಾರಾಗುವಂಥ ಸಂಗತಿ. ತನುಗೆ ಅಪ್ಪು ಸರ್ ಅವರ ಜಾಕಿ ಜಾಕಿ ಸಾಂಗ್ ಅಂದರೆ ತುಂಬ ಇಷ್ಟ. ಆ ಸಾಂಗ್ ಹಾಕಿದಾಗ ತುಂಬ ಪುಟ್ಟ ಮಗು, ಅವಳು ಇನ್ನೂ ಓಡಾಡೋಕ್ಕೂ ಆಗ್ತಾಯಿರಲಿಲ್ಲ. ಅಂಥ ಇದರಲ್ಲೂ ಆ ಸಾಂಗ್, ಜಾಕಿ ಜಾಕಿ ಸಾಂಗ್ ಹಾಕಿದ ತಕ್ಷಣ ಡ್ಯಾನ್ಸ್ ಮಾಡೋಳು, ಕುತ್ಕೊಂಡ ಹತ್ರ ಹಿಂಗೆ ಜಂಪ್ ಮಾಡ್ಕೊಂಡು ಕುಣಿತಾ ಇರ್ತಿದ್ಲು. ನೋಡಿ, ಹಿಂದಿನ ಜನ್ರೇಷನ್ ಅಲ್ಲ, ಈಗ ಹೊಸದಾಗಿ ಹುಡ್ತಾ ಇರೋ ಹೊಸ ಜನ್ರೇಷನ್ ಮಕ್ಕಳಿಗೂ ಕೂಡ ಅಪ್ಪು ಸರ್ ಅಂದ್ರೇ ಟ್ರೆಂಡು. ಅಷ್ಟು ಟ್ರೆಂಡ್ ಕ್ರಿಯೇಟ್ ಮಾಡಿಬಿಟ್ಟು ಹೋಗಿದ್ದಾರೆ ಅವರು. ಅಷ್ಟು ಮೆಮೊರೀಸ್ನ ಕ್ರಿಯೇಟ್ ಮಾಡಿಕೊಟ್ಟು ಹೋಗಿದ್ದಾರೆ. ಇಷ್ಟು ವರ್ಷ ಆದ್ರೂ ಅಪ್ಪು ಸರ್ನ ಯಾರು ಇಷ್ಟು ಕೂಡ ಮರೆಯೋಕ್ಕಾಗ್ತಾಯಿಲ್ಲ. ಅಂಥ ದೊಡ್ಡ ವ್ಯಕ್ತಿ ಹುಟ್ಟಿದ ದಿನ ಇವತ್ತು. ಅವರೆಲ್ಲೇ ಇರಲಿ, ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆಯೇ ಈ ಅಪ್ಪು ಸರ್ ಬರ್ತ್ಡೇ ಪ್ರಯುಕ್ತ ನಾವು ಏನು ಮಾಡ್ತಾಯಿದ್ದೀನಿ, ನಾನು ನೆಕ್ಸ್ಟ್ ನಮ್ಮ ಚಾನಲಲ್ಲಿ ಯಾವುದೇ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ರು ಅದನ್ನು ಅಪ್ಪು ಸರ್ ನೆನಪಿಗೋಸ್ಕರ ಅಪ್ಪು ಸರ್ಗೆ ಡೆಡಿಕೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಡೆಡಿಕೇಟ್ ಮಾಡ್ತಿದ್ದೀನಿ ಕೂಡ. ನಾವೆಲ್ಲರೂ ಕೂಡ ಅಪ್ಪು ಸರ್ ಥರನೇ ಒಳ್ಳೆ ರೀತಿಯಲ್ಲಿ ಬದುಕೋಣ, ಅವ್ರ ಥರನೇ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ಳೋಣ. ಯಾವತ್ತೂ ಯಾರಿಗೂ ಇನ್ನೊಬ್ಬರಿಗೆ ನೋವು ಮಾಡೋದು, ಚುಚ್ಚೋದು, ಈ ಥರ ಎಲ್ಲ ಮಾಡದೆ ಎಲ್ಲರೂ ಅವ್ರು ಹೇಗಿದ್ದಾರೆ ಹಾಗೆ ಬದುಕೋಕೆ ಬಿಡೋಣ. ನಾವು ಒಳ್ಳೆ ರೀತಿಲಿ ಬದುಕೋಣ, ಎಲ್ಲರ ಜೊತೆ ಖುಷಿಯಾಗಿ ನಗ್ನಗ್ತಾ ಜೀವನ ಮಾಡೋಣ. ಇಷ್ಟೇ ನಾನು ಹೇಳೋದು. ಒನ್ಸ್ ಅಗೇನ್ ನಮ್ಮ ಅಪ್ಪು ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರನ್ನು ನಾವು ತುಂಬ ಮಿಸ್ ಮಾಡ್ಕೊತಿದ್ದೀವಿ. ಮಿಸ್ ಯು ಸೋ ಮಚ್ ಅಪ್ಪು ಸರ್.